ಸಕಲ ಜೀವರಾಶಿಗಳ ಅಳಿವು ಮತ್ತು ಉಳಿವು ಜಲ ಸಂಪನ್ಮೂಲಗಳಿಂದ ಕೂಡಿದ್ದು, ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಸೇರಿದಂತೆ ರಾಜ್ಯದ ಪಂಚ ನದಿಗಳ ಸಂರಕ್ಷಣೆಗೆ ರಾಜ್ಯ ಸರ್ಕಾರ ವಿಶೇಷ ಸಚಿವಾಲಯವನ್ನು ಸ್ಥಾಪಿಸುವುದರ ಮೂಲಕ ಜೀವನದಿಗಳ ಸಂರಕ್ಷಣೆಗೆ ಮುಂದಾಗಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ ಆರ್ ಶ್ರೀನಾಥ್ ಹೇಳಿದರು. ಅವರು ಶುಕ್ರವಾರದಂದು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದಿನಾಂಕ 27 ರಿಂದ ಜನವರಿ 4ರವರೆಗೆ 3ನೇ ನಿರ್ಮಲ ತುಂಗಭದ್ರಾ ಅಭಿಯಾನ ಗಂಗಾವತಿಯ ಹಿರೇಜಂತಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಜರುಗಲಿದ್ದು, ಇದಕ್ಕೆ ತಾವು ಸೇರಿದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಯ ಸಂಪೂರ್ಣ ಸಹಕಾರವಿದೆ. ಬರೀ ಪಾದಯಾತ್ರೆ ಮೂಲಕ ಜನ ಜಾಗೃತಿ ಮೂಡಿಸುವುದು ಅಷ್ಟೇ ಅಲ್ಲ, ಸರಕಾರ ನದಿಗಳ ಪಾವಿತ್ರತೆ ಮತ್ತು ಸ್ವಚ್ಛತೆ ವಿಶೇಷ ಆದ್ಯತೆ ನೀಡಬೇಕು. ರೈತರ ಹಾಗೂ ಜಲಚರ ಪ್ರಾಣಿಗಳ ಹಾಗೂ ಜನತೆಗೆ ಶುದ್ಧವಾದ ನೀರು ಕಲ್ಪಿಸುವಲ್ಲಿ ನದಿ ಸ್ವಚ್ಛತಾ ಸಚಿವಾಲಯವನ್ನು ನಿರ್ಮಿಸಿ ಇದಕ್ಕಾಗಿ ಓರ್ವ ಸಚಿವರನ್ನು ನೇಮಕ ಮಾಡಿ ಜವಾಬ್ದಾರಿ ವಹಿಸಿದಾಗ ಮಾತ್ರ ನದಿ ನೀರು ಕಲುಷಿತ ಆಗದಂತೆ ತಡೆಗಟ್ಟಬಹುದು ಎಂಬ ತಮ್ಮ ಸಲಹೆಯನ್ನು ಸರ್ಕಾರಕ್ಕೆ ನೀಡಿದರು. ಇದಕ್ಕೆ ಸಾರ್ವಜನಿಕರು ಹಾಗೂ ರೈತಾಪಿ ವರ್ಗದವರು ಸಹ ಹೆಚ್ಚು ರಾಸಾಯನಿಕವನ್ನು ಬಳಸದೆ ಸಾವಯವ ಗೊಬ್ಬರವನ್ನು ಬಳಸುವುದರ ಮೂಲಕ ಜಲ ನೈರ್ಮಲ್ಯವನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದರು. ಇವತ್ತು ನಿರ್ಮಲಾ ತುಂಗಭದ್ರಾ ಅಭಿಯಾನ ಗಂಗಾವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತಿದೆ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಇದಕ್ಕೆ ಮತ್ತು ಈ ಒಂದು ಪಾದಯಾತ್ರೆಗೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ಗಂಗಾವತಿ ಸಮಸ್ತ ನಾಗರಿಕರ ಒಂದು ಮನವಿಯನ್ನು ಮಾಡ್ಕೊತೀನಿ. ಎಲ್ಲರೂ ಈ ಪಾದಯಾತ್ರೆಯಲ್ಲಿ ಎಲ್ಲಿವರೆಗೂ ಗಂಗಾವತಿ ದಾಟ್ತೈತೆ ಅಲ್ಲಿವರೆಗೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಅಭಿಯಾನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ತಮ್ಮೆಲ್ಲರನ್ನ ಹೇಳ್ತಾ, ಇನ್ನೊಂದು ನಾನು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟಕ್ಕೆ ನಾವೇನೇನು ಬೆಂಬಲ ಒಂದು ಯಶಸ್ವಿ ಆಗ್ಬೇಕಂದ್ರೆ, ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಸಪರೇಟ್ ಒಂದು ಮಿನಿಸ್ಟ್ರಿ, ಒಂದು ಸಚಿವಾಲಯ ಪ್ರಾರಂಭ ಮಾಡಬೇಕಾಗ್ತದೆ. ಇದು 5 ನದಿಗಳು ಸೇರಿಕೊಂಡು ಸ್ವಚ್ಛತಾ ಸಚಿವಾಲಯ ಅಂತೇಳಿ ಒಂದು ಸಚಿವಾಲಯ ಮಾಡಿ ತಂದೆ ಆದಂಥ ಒಂದು ಸೆಕ್ರೆಟರಿ ಲೆವೆಲಲ್ಲಿ ಒಂದು ಅಧಿಕಾರಿಗಳ ನೇಮಕ ಮಾಡಿ ಇಡೀ ಒಂದು ಮಿನಿಸ್ಟರ್ನ ಈ ನದಿ ಸ್ವಚ್ಛತಾ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಇವತ್ತು ತುಂಗಭದ್ರಾ ಒಂದೇ ಅಲ್ಲ, ಇದು ರಾಜ್ಯಾದ್ಯಂತ ಎಲ್ಲಾ ನದಿಗಳಿಗೆ ಈ ಸಮಸ್ಯೆ ಇದೆ. ಎಲ್ಲರೂ ಸೇರಿಕೊಂಡು ಒಂದು ಹೊಸ ಮಿನಿಸ್ಟ್ರಿ ಮಾಡಿದ್ರೆ ಆ ಮಂತ್ರಿ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರ್ತದೆ. ಇವತ್ತು ಈ ಒಂದು ನದಿಗಳನ್ನ ಸ್ವಚ್ಛತಾ ಮಾಡಲಿಕ್ಕೆ ಮತ್ತು ಇದರ ಜವಾಬ್ದಾರಿ ಅವ್ರ ಮೇಲೆ ಜಾಸ್ತಿ ಇರ್ತದೆ ರಾಜ್ಯ ಸರ್ಕಾರದಲ್ಲಿ. ಅದರಿಂದ ತಮ್ಮೆಲ್ಲರಿಗೂ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದು ಒಂದು ಹೊಸ ಸಚಿವರನ್ನ ಈ ಒಂದು 5 ನದಿಗಳ ಸ್ವಚ್ಛತೆಗೆ ಹೊಸ ಸ್ವಚ್ಛತಾ ಸಚಿವಾಲಯ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ.